ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವಿಬಿಜಿ ರಾಮ್ಜಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಕೇಂದ್ರ ಸರ್ಕಾರ ವಿಬಿಜಿ ರಾಮ್ಜಿ ಅಂತ ಬದಲು ಮಾಡಿತ್ತು. ಇದನ್ನ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ವ್ಯಾಪಕವಾಗಿ ವಿರೋಧ ಮಾಡ್ತಾ ಇದೆ. ಇದರ ವಿರುದ್ಧವಾಗಿ ಪ್ರತಿಭಟನೆ ಮಾಡೋದಕ್ಕೂ ಮುಂದಾಗಿದೆ. ಇದರ ನಡುವೆ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಕೂಡ ವಿರೋಧ ಮಾಡಿದೆ. ಇದೀಗ ವಿಬಿಜಿ ರಾಮ್ಜಿಯನ್ನ ವಿರೋಧಿಸಿ ವಿಶೇಷ ಅಧಿವೇಶನ ಕರೆಯಲಾಗುತ್ತಾ ಅನ್ನೋ ಪ್ರಶ್ನೆ. ನರೇಗಾ ಕಾಯ್ದೆಯ ಮರು ಜಾರಿಗೆಗಾಗಿ ಕಲಾಪದಲ್ಲಿ ಒತ್ತಾಯ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಕಾನೂನು ಮತ್ತು ಸಂಸದೀಯ ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಎಚ್.ಕೆ. ಪಾಟೀಲ್ ಕೊಟ್ಟಿರೋ ಹೇಳಿಕೆ ಇದು. ಬಹುಬೇಗ ನಾವು 22ನೇ ತಾರೀಕಿಗೆ ನಡೀತಕ್ಕಂಥ ಕ್ಯಾಬಿನೆಟ್ನೊಳಗೆ ಅದನ್ನು ನಿರ್ಣಯಿಸಬೇಕು ಅಂತೇಳಿ ಮಾಡಿದ್ದೇವೆ. ಬಹುಶಃ ಈ ತಿಂಗಳ ಒಳಗನ ಜನವರಿ ತಿಂಗಳದೊಳಗನ ವಿಶೇಷ ಅಧಿವೇಶನವನ್ನ ಕರಿಬೇಕು ಅಂತ ನಮ್ಮ ಸದ್ಯದ ನಿಲುವಿದೆ. ಅಧಿವೇಶನವನ್ನ ಬಹುಬೇಗ ನಾವು 22ನೇ ತಾರೀಕಿಗೆ ನಡೀತಕ್ಕಂಥ ಕ್ಯಾಬಿನೆಟ್ನೊಳಗೆ ಅದನ್ನು ನಿರ್ಣಯಿಸಬೇಕು ಅಂತೇಳಿ ಮಾಡಿದ್ದೇವೆ. ಬಹುಶಃ ಈ ತಿಂಗಳ ಒಳಗನ ಜನವರಿ ತಿಂಗಳದೊಳಗನ ವಿಶೇಷ ಅಧಿವೇಶನವನ್ನ ಕರಿಬೇಕು ಅಂತ ನಮ್ಮ ಸದ್ಯದ ನಿಲುವಿದೆ. ಅಧಿವೇಶನವನ್ನ ಬಹುಬೇಗ ನಾವು 22ನೇ ತಾರೀಕಿಗೆ ನಡೀತಕ್ಕಂಥ ಕ್ಯಾಬಿನೆಟ್ನೊಳಗೆ ಅದನ್ನು ನಿರ್ಣಯಿಸಬೇಕು ಅಂತೇಳಿ ಮಾಡಿದ್ದೇವೆ. ಬಹುಶಃ ಈ ತಿಂಗಳ ಒಳಗನ ಜನವರಿ ತಿಂಗಳದೊಳಗನ ವಿಶೇಷ ಅಧಿವೇಶನವನ್ನ ಕರಿಬೇಕು ಅಂತ ನಮ್ಮ ಸದ್ಯದ ನಿಲುವಿದೆ. ಅಧಿವೇಶನವನ್ನ ಬಹುಬೇಗ ನಾವು 22ನೇ ತಾರೀಕಿಗೆ ನಡೀತಕ್ಕಂಥ ಕ್ಯಾಬಿನೆಟ್ನೊಳಗೆ ಅದನ್ನು ನಿರ್ಣಯಿಸಬೇಕು ಅಂತೇಳಿ ಮಾಡಿದ್ದೇವೆ. ಬಹುಶಃ ಈ ತಿಂಗಳ ಒಳಗನ ಜನವರಿ ತಿಂಗಳದೊಳಗನ ವಿಶೇಷ ಅಧಿವೇಶನವನ್ನ ಕರಿಬೇಕು ಅಂತ ನಮ್ಮ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಈ ವಿಬಿಜಿ ರಾಮ್ಜಿಯನ್ನ ದೇಶದಾದ್ಯಂತ ಕಾಂಗ್ರೆಸ್ ಕೂಡ ವಿರೋಧ ಮಾಡ್ತಾ ಇತ್ತು. ಇದೀಗ ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನ ಕರೆಯುವಂತ ನಿರೀಕ್ಷೆ ಇದೆ. ಎಚ್.ಕೆ. ಪಾಟೀಲ್ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ. ಪ್ರವೀಣ್, ನಿನ್ನೆ ನಡೆದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ನಡೆದಂತಹ ಶಾಸಕರು, ಸಂಸದರು ಮತ್ತು ಸಚಿವರು, ವಿಧಾನ ಪರಿಷತ್ ಸದಸ್ಯರ ಸಭೆಯಲ್ಲೂ ಸಹ ಇದೇ ವಿಷಯವನ್ನ ಪ್ರಮುಖವಾಗಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗಿದೆ. ಹಾಗಾಗಿ ಜನವರಿ ಅಂತ್ಯದ ವೇಳೆಗೆ, ಈ ತಿಂಗಳ ಅಂತ್ಯದ ವೇಳೆಗೆ 2 ದಿನಗಳ ಕಾಲ ವಿಶೇಷ ಅಧಿವೇಶನ ನಡೆಸುವ ಮೂಲಕ ಕೇಂದ್ರ ಸರ್ಕಾರ ಏನು ಮನರೇಗಾ ಕಾಯ್ದೆಯನ್ನ ರದ್ದು ಮಾಡಿ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿಯನ್ನ ರದ್ದು ಮಾಡಿ ವಿಕಸಿತ ಭಾರತ ಗ್ಯಾರಂಟಿ ಏನು ಆಜೀವಕ ಮಿಷನ್ ಅಂತ ಅದನ್ನ ಕಾಯ್ದೆಯನ್ನು ತಂದಿದೆ. ಹಾಗಾಗಿ ಈ ಒಂದು ಕಾಯ್ದೆ ಮಹಾತ್ಮ ಗಾಂಧಿ ಹೆಸರಿಗೆ ಕಾಂಗ್ರೆಸ್ ಬಿಜೆಪಿ ನಾಯಕರು ಕಳಂಕ ತಂದಿದ್ದಾರೆ ಅಂತ ಅನ್ನೋದು ಒಂದು ವಿಷಯ. ಎರಡನೇ ವಿಷಯ ಅಂತಂದ್ರೆ, ಈ ಒಂದು ಕಾಯ್ದೆಯಿಂದಾಗಿ ರೈತರು, ಕೃಷಿ ಕೂಲಿ ಕಾರ್ಮಿಕರು ಮತ್ತು ಹಲವಾರು ಜನರು ತಮ್ಮದೇ ಆದಂತಹ ಉದ್ಯೋಗಗಳನ್ನು ಸೃಷ್ಟಿ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಸಹ ಉದ್ಯೋಗದ ಹಕ್ಕನ್ನ ನೀಡಿದಂತಹ ಈ ಒಂದು ಮನರೇಗಾ ಕಾಯ್ದೆಯನ್ನ ರದ್ದು ಮಾಡುವಂತದ್ದು ಮತ್ತು ಸಂಪೂರ್ಣವಾಗಿ ಆರ್ಥಿಕವಾಗಿ ತಮ್ಮ ಹಿಡಿತ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡಿದೆ ಅಂತ ಅನ್ನೋದು. ಮೂರನೇದಾಗಿ ರಾಜ್ಯ ಸರ್ಕಾರಗಳ ಯಾವುದೇ ವಿವೇಚನವನ್ನ ಬಳಸಿ ಅಂದ್ರೆ ರಾಜ್ಯ ಸರ್ಕಾರವನ್ನ ಸಂಪರ್ಕಿಸಿದೆ. ಕೇಂದ್ರ ಸರ್ಕಾರನೇ ಸಂಪೂರ್ಣವಾಗಿ ಈ ಒಂದು ವಿಧೇಯಕವನ್ನ ಸಂಪೂರ್ಣವಾಗಿ ತಮ್ಮ ಸ್ವಾಧೀನಕ್ಕೆ ಬಳಸ್ಕೊಂಡಿರುವಂತದ್ದು ಮತ್ತು ರಾಜ್ಯ ಸರ್ಕಾರಕ್ಕೆ 40% ನೀವು ಸಹ ಇದರ ಅನುದಾನವನ್ನು ಪಾವತಿ ಮಾಡಬೇಕು ಅಂತ ಹೇರಿರುವಂತ ಒಂದು ಹೇರಿಕೆ ವಿಚಾರ, ಇವೆಲ್ಲವೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಮುಳುವಾಗಿ ಪರಿಣಮಿಸಿದೆ. ಹೀಗಾಗಿ ಕಾಂಗ್ರೆಸ್ ರಾಜ್ಯಾಡಳಿತ ಇರುವಂತ ರಾಜ್ಯಗಳಲ್ಲಿ, ವಿಶೇಷವಾಗಿ ಕರ್ನಾಟಕ ಇರ್ಬೋದು, ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶಗಳಲ್ಲಿ ಈ ಒಂದು ವಿಷಯನ ದೊಡ್ಡ ಮಟ್ಟದ ಕೈಗೆತ್ತಿಕೊಳ್ಬೇಕು ಅಂತ ಅನ್ನೋದು. ಇನ್ನು ಉಳಿದಂತೆ ಈಗಾಗಲೇ ನಡೆದಂತಹ ಕಾಂಗ್ರೆಸ್ನ ವರ್ಕಿಂಗ್ ಕಮಿಟಿನೂ ಸಹ ಇದೇ ವಿಷಯ ಚರ್ಚೆ ನಡೆದು ದೇಶಾದ್ಯಂತ ಗ್ರಾಮ ಪಂಚಾಯತಿಯಿಂದ ಪಾರ್ಲಿಮೆಂಟ್ ವರೆಗೆ ಈ ಒಂದು ವಿಧೇಯಕವನ್ನ ವಿರೋಧಿಸಿ ಹೋರಾಟವನ್ನು ಮಾಡುವಂತದ್ದು ಮತ್ತು ಆ ಒಂದು ಹಿಂದೆ ಏನು ಹರಿಯಾಣ ಮತ್ತು ಪಂಜಾಬ್ ರಾಜ್ಯಗಳ ರೈತರು 3 ವಿಧೇಯಕಗಳನ್ನ ವಾಪಸ್ ಪಡೆಯುವಂತ APMC ವಿಧೇಯಕ ಸೇರಿದಂತೆ 3 ವಿಧೇಯಕಗಳನ್ನ ರೈತ ವಿರೋಧಿ ವಿಧೇಯಕ ವಾಪಸ್ ಪಡೆಯುವಂತ ಹೋರಾಟವನ್ನು ನಡೆಸಿ ಸುಮಾರು 2 ವರ್ಷಗಳ ಕಾಲ ಅಂತಿಮವಾಗಿ ಕೆಂಪುಕೋಟೆಗೆ ಮುತ್ತಿಗೆ ಹಾಕಿದ ನಂತರ ಕೇಂದ್ರ ಸರ್ಕಾರ ಆ ಒಂದು ವಿಧೇಯಕ ವಾಪಸ್ ತೆಗೆದುಕೊಡ್ತು. ಅದೇ ರೀತಿ ಆಂದೋಲನದ ರೀತಿಯಲ್ಲಿ ಇಡೀ ದೇಶಾದ್ಯಂತ ಹೋರಾಟವನ್ನು ಮಾಡಬೇಕು ಅಂತ ತೀರ್ಮಾನವನ್ನ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿದೆ. ನಿನ್ನೆ ನಡೆದಂತ ಸಭೆಯಲ್ಲೂ ಸಹ ಇದೇ ವಿಷಯವನ್ನು ತೆಗೆದುಕೊಳ್ಳಲಾಗಿದೆ. ಈ ಒಂದು ರಾಜ್ಯ ಸರ್ಕಾರ
ಗ್ರಾಮ ಪಂಚಾಯತಿಯಿಂದ ಪ್ರತಿಯೊಂದು ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ 5 ಕಿಲೋಮೀಟರ್ ಪಾದಯಾತ್ರೆ ನಡೆಸುವ ಮೂಲಕ ಈ ಎಲ್ಲ ಯಾರು ಜಾಬ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅವರ ಜೊತೆಗೆ ಪಾದಯಾತ್ರೆ ನಡೆಸಬೇಕು ಅಂತ ಅನ್ನೋದು. ಆ ನಂತರ ರಾಜ್ಯ ಮಟ್ಟದಲ್ಲಿ ಬೃಹತ್ ಸಮಾವೇಶ ನಡೆಸುವಂತದ್ದು ಮತ್ತು ಕೇಂದ್ರ ಮಟ್ಟದಲ್ಲೂ ದೆಹಲಿ ಮಟ್ಟದಲ್ಲೂ ಸಹ ಹೋರಾಟವನ್ನು ರೂಪಿಸುವಂತದ್ದು ಮತ್ತು ಅಂತರ ರಾಜ್ಯಗಳ ಮುಖ್ಯಮಂತ್ರಿಗಳು, ಅಂತರ ರಾಜ್ಯಗಳ ಗ್ರಾಮೀಣಾಭಿವೃದ್ಧಿ ಸಚಿವರ ಸಭೆಯನ್ನು ಕರೆದು ಸಹ ಸಮಾನ ಮನಸ್ಕ ಸಚಿವರ ಸಭೆ ಕರೆದು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನು ರೂಪಿಸುವಂತದ್ದು ಸಹ ಸೇರಿದೆ. ಹೀಗಾಗಿ ಕಾಂಗ್ರೆಸ್ ಪಕ್ಷ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇಂದಿನ UPA ಸರ್ಕಾರ 1 ಮತ್ತು 2 ನ ಕೊಡುಗೆ ಆಗಿದೆ. ಹೀಗಾಗಿ ಈ ಒಂದು ಹೆಸರನ್ನ ಬದಲಾವಣೆ ಮಾಡುವ ಮೂಲಕ, ಅನುದಾನವನ್ನು ಕಟ್ ಮಾಡುವ ಮೂಲಕ, ರಾಜ್ಯ ಸರ್ಕಾರ ಅಧಿಕಾರವನ್ನು ಮೊಟಕುಗೊಳಿಸುವ ಮೂಲಕ, ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಕಾಮಗಾರಿಗೆ ಕೈಗೆತ್ತಿಕೊಳ್ಳುವಂತ ಅಧಿಕಾರನ ಕಿತ್ತುಕೊಳ್ಳುವ ಮೂಲಕ ರಾಜ್ಯ ಸರ್ಕಾರಗಳಿಗೆ ಅನ್ಯಾಯ ಮಾಡಿದೆ ಅಂತ ಅನ್ನೋದನ್ನ ರಾಜ್ಯ ಸರ್ಕಾರ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಬಿಂಬಿಸುವ ನಿಟ್ಟಿನಲ್ಲಿ ಹೋರಾಟವನ್ನು ರೂಪಿಸ್ತಾ ಇದೆ. ಹಾಗಾಗಿ ಈ ಒಂದು ವಿಶೇಷ ಅಧಿವೇಶನ ಕರೆದು ಅನಾವಶ್ಯಕವಾಗಿ ಈ ಒಂದು ವಿಶೇಷ ಅಧಿವೇಶನ ಮೂಲಕ ಯಾವ ಸಂದೇಶನೂ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಅದರ ಒಂದಷ್ಟು ಚರ್ಚೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ನಿಲುವಳಿಗಳನ್ನ ಮಂಡಿಸಿ ಅಥವಾ ನಿರ್ಣಯನ ಕೈಗೊಂಡು ಕೇಂದ್ರ ಸರ್ಕಾರಕ್ಕೆ ರವಾನೆ ಮಾಡುವ ನಿಟ್ಟಿನಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಗಮನ ಸೆಳೆಯುವ ಪ್ರಯತ್ನ ಅಷ್ಟೇ. ಇದನ್ನ ಕೇಂದ್ರ ಸರ್ಕಾರ ಈಗಾಗಲೇ ವಿಧೇಯಕವನ್ನು ಪಾಸ್ ಮಾಡಿದೆ, ರಾಷ್ಟ್ರಪತಿ ಅಂಗೀಕಾರ ಮಾಡಿದರೆ, ಅದು ಕಾಯ್ದೆಯಾಗಿ ಮಾರ್ಪಟ್ಟಿದೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇದರಲ್ಲಿ ಏನು ಮಾಡ್ಲಿಕ್ಕಾಗದೇನೆ ಹೋರಾಟದ ಹಾದಿಯನ್ನು ಹಿಡಿದಿದೆ. ಹಾಗಾಗಿ ಇದು ಅದರ ಮುಂದುವರೆದ ಭಾಗ. ವಿಶೇಷ ಅಧಿವೇಶನ ಮೂಲಕ ಏನು ಸಾಧಿಸಲಿಕ್ಕೆ ಹೊರಟಿದೆ ಕಾಂಗ್ರೆಸ್ ಪಕ್ಷ ಅಂತ ಅನ್ನೋದನ್ನ ರಾಜ್ಯದ ನಾಯಕರು ಮತ್ತು ಮುಖ್ಯಮಂತ್ರಿಗಳು ತಿಳಿಸ್ಬೇಕಾಗತ್ತೆ. ಪ್ರವೀಣ್, ಮತ್ತೊಂದು ಕಡೆ ಕೋರ್ಟ್ಗೆ ಹೋಗ್ತೀವಿ ಅಂತಾರೆ ಕಾಂಗ್ರೆಸ್ನವರು. ಪ್ರವೀಣ್, ಇದು ಸಂವಿಧಾನದ ಆರ್ಟಿಕಲ್ 268 ಮತ್ತು 273 ಎರಡರ ಆ ಒಂದು ಅಧೀನಲ್ಲಿ ಏನು ಉದ್ಯೋಗ ಖಾತ್ರಿ ಅದು ಸಾಂವಿಧಾನಿಕ ಹಕ್ಕಾಗಿ ಪರಿವರ್ತನೆ ಆಗಿದೆ. ಹೀಗಾಗಿ ಈ ಒಂದು ಉದ್ಯೋಗ ಖಾತ್ರಿಯನ್ನ ಗ್ಯಾರಂಟಿ ಕೊಟ್ಟಿದ್ದಂತಹ ಕಾಂಗ್ರೆಸ್ ಸರ್ಕಾರ ಅಥವಾ UPA ಸರ್ಕಾರ ಹೀಗಾಗಿ ಜನರ ಒಂದು ಗ್ರಾಮೀಣ ಕೃಷಿಕರ, ಕೂಲಿ ಕಾರ್ಮಿಕರ ಹಕ್ಕನ್ನ ಕೇಂದ್ರ ಸರ್ಕಾರ ಕಸಿದುಕೊಂಡಿದೆ. ಹೀಗಾಗಿ ನಾವು ಕಾನೂನು ಹೋರಾಟವನ್ನ ಮಾಡ್ತೇವೆ ಮತ್ತು ಜನತೆಯ ಕೋರ್ಟ್ ಅಲ್ಲಿ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿದ್ರೆ ಅದು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅರ್ಜಿ ಅದು ನಿಲ್ಲುತ್ತಾ. ಯಾಕಂದ್ರೆ ರಾಷ್ಟ್ರಪತಿಗಳಿಗಾಗಲೇ ಒಂದು ವಿಧೇಯಕಕ್ಕೆ ಅಂಗೀಕಾರ ಕೊಟ್ಟಿರೋ ಕಾರಣಕ್ಕೋಸ್ಕರ ಸುಪ್ರೀಂ ಕೋರ್ಟ್ ನಲ್ಲಿ ರಾಜ್ಯ ಸರ್ಕಾರ ಹಾಕುವಂತ ಅವನು ಅರ್ಜಿಗೆ ಮಾನ್ಯತೆ ಇದೆಯಾ ಇಲ್ವಾ ಅಂತ ಅನ್ನೋದು ಇನ್ನೂ ಸಹ ಪ್ರಶ್ನಾತೀತವಾಗಿದೆ. ಹೀಗಾಗಿ ಅಡ್ವೊಕೇಟ್ ಜನರಲ್ ಮತ್ತು ಹಿರಿಯ ವಕೀಲರು ಅವರು ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡೀತಾ ಇದ್ದಾರೆ, ಕಾನೂನು ಹೋರಾಟವನ್ನ ಮಾಡಬಹುದಾ ಇಲ್ವಾ ಅಂತ. ಹಾಗಾಗಿ ಇನ್ನೂ ಅದರ ಬಗ್ಗೆ ಅಂತಿಮ ನಿರ್ಣಯ ಕೈಗೊಂಡಿಲ್ಲ. ಈ ಕಾನೂನು ತಜ್ಞರ ಅಭಿಪ್ರಾಯ ಪಡೆದ ನಂತರ ಅದ್ರ ಬಗ್ಗೆ ಮುಂದಿನ ಹೋರಾಟದ ರೂಪುರೇಷೆಯನ್ನು ರೂಪಿಸ್ತಾರೆ. ಪ್ರವೀಣ್, ಓಕೆ ರಾಚಪ್ಪ, ಥ್ಯಾಂಕ್ ಯು. ನಿಮ್ಮೆಲ್ಲ ಡೀಟೇಲ್ಸ್ಗೆ ಏನಾಗುತ್ತೆ ನೋಡೋಣ.